ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಕೀರ್ತಿ ನಾರಾಯಣ್. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಎಂಡ್ ಆಗ್ತಾ ಇದೆ. ಈಗಾಗಲೇ ಟಾಪ್ 6 ಕಂಟೆಸ್ಟೆಂಟ್ಗಳು ಫಿನಾಲೆ ವಾರ ತಲುಪಿದ್ದಾರೆ. ರಜತ್, ಮೋಕ್ಷಿತಾ, ತ್ರಿವಿಕ್ರಮ್, ಉಗ್ರ ಮಂಜು, ಭವ್ಯ ಹಾಗೆಯೇ ಹನುಮಂತ್ ಅವರು. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ ಬನ್ನಿ ಜನರ ಜೊತೆನೇ ಕೇಳೋಣ. ಹಳ್ಳಿ ಪ್ರತಿಭೆಗಳು ಬೆಳೆದ್ರೆ ಸಿಟಿಲಿರೋರು ಬೆಳೀತಾರೆ. ಹಳ್ಳಿ ಬೆಳಿಬೇಕು, ಬೆಳೆದ್ರೆ ದೇಶನೂ ಬೆಳೆಯುತ್ತೆ. ಯಾರು ಅದೆಲ್ಲ ಹೇಳಕ್ಕಾಗಲ್ಲ. ಓಕೆನಾ? ವಿನ್ ಆಗಬಾರ್ದು ಭವ್ಯ ವಾದ ಮಾಡಿದ್ಲು, ಅದು ಆ ರೀಸನ್ಗೋಸ್ಕರ ಅವ್ಳು ವಿನ್ ಆಗೋದು ಸರಿಗಿಲ್ಲ, ನಿಯತ್ತಿಲ್ಲ. ಮ್ಯಾಮ್ ನನಗೆ ಬಿಗ್ ಬಾಸಲ್ಲಿ ಫಸ್ಟೇ ಗೌತಮಿ ಅವರು ಇಷ್ಟ ಆಯಿತು. ಭವ್ಯ ಓವರ್ ಆಕ್ಟಿಂಗ್ ಜಾಸ್ತಿ. ನನಗಿಷ್ಟ ಅವರು. ಹನುಮಂತು ಚೆನ್ನಾಗಿ ಆಡ್ತಾರೆ, ಯಾರಿಗೂ ತೋರಿಸ್ಕೊಳಲ್ಲ. ಅವನು ಆಟ ಅವ್ನು ಆಡ್ಕೊಂಡ್ಬರ್ತಾ ಇದ್ದಾನೆ ಅಷ್ಟೇ. ಎರಡನೇ ಸ್ಥಾನ ಯಾರಿಗೆ ಬರ್ಬೋದು? ರಜಿತ್ ಯಾಕೆ? ಚೆನ್ನಾಗಿ ಆಡ್ತಾರೆ, ಎಲ್ಲರಿಗೂ ಒಂದು ಒಗ್ಗಟ್ಟಾಗಿ ಮಾತಾಡ್ತಾರೆ, ಧೈರ್ಯವಾಗಿ ನಿಂತು ಮಾತಾಡ್ತಾರೆ. ಯಾರು ವಿನ್ ಆಗಬಾರ್ದು? ಯಾರು ಅದೆಲ್ಲ ಹೇಳಕ್ಕಾಗಲ್ಲ. ಯಾರು ಅದೆಲ್ಲ ಹೇಳಕ್ಕಾಗಲ್ಲ. ಓಕೆನಾ? ಹೇಳಿ, ಡೈಲಿ 12 ಸಾಕಮ್ಮ. ತ್ರಿವಿಕ್ರಮ್ ಗೆಲ್ಬೋದು. ನನಗಿಷ್ಟ ಅವರು. ಅವ್ರ ಆಟ ಎಲ್ಲ ಚೆನ್ನಾಗಿದೆ. ಭವ್ಯ ಅಥವಾ ತ್ರಿವಿಕ್ರಮ್. ಉರಿಕಾಯ ಹುಡುಗ ರಿಯಲ್ ಪ್ರತಿಭೆ, ಹಳ್ಳಿ ಹಾಡುಗಳು, ಜನಪದ ಗೀತೆಗಳನ್ನ ಆಡ್ಕೊಂಡು ಬೆಳೀತಿದ್ರು, ವಿನ್ ಆಗ್ತಾರೆ. ಯಾಕಂದರೆ ಆ ಮನುಷ್ಯನಲ್ಲಿ ಯಾವುದೇ ರೀತಿ ಕಲ್ಮಶ ಕಪಟ ಇಲ್ಲ, ಮೋಸ ಇಲ್ಲ. ಹಳ್ಳಿ ಪ್ರತಿಭೆಗಳು ಬೆಳೆದ್ರೆ ಸಿಟಿಲಿರೋರು ಬೆಳೀತಾರೆ. ಹಳ್ಳಿ ಬೆಳಿಬೇಕು, ಬೆಳೆದ್ರೆ ದೇಶನೂ ಬೆಳೆಯುತ್ತೆ. ಅವ್ರು ಬೆಳೆದ್ರೆ ಕನ್ನಡನೂ ಉಳಿಯುತ್ತೆ, ಕನ್ನಡನೂ ಬೆಳೆಯುತ್ತೆ. ವಿನ್ನರ್ ಹೇಳಿದ್ರೆ ನಾನು ವಿನ್ನರ್ ಅಂತ ಹೇಳ್ತೀನಿ. ನಮ್ಮ ಭಾಷೆವನೇ ನಮ್ಮ ಲಂಬಾಣಿಸ್ ಅವರು, ಬಂಜಾರ ಸಮುದಾಯ, ಅವರೇ ವಿನ್ ಆಗಬೇಕು ಅಣ್ಣ. ಅವರು ಸಾಫ್ಟ್ನೆಸ್ಸು, ಅವರು ಮಾತಾಡೋ ರೀತಿ ಇರಲಿ, ಅದು ಸೈಲೆಂಟ್ ಇರ್ಬೋದು, ಆದರೆ ಮಾತಾಡೋ ಟೈಮಲ್ಲಿ ಮಾತಾಡ್ತಾರೆ. ಒಳ್ಳೆ ಜೋಶಲ್ಲಿದ್ದಾರೆ ಅವರು. ರನ್ನರ್ ಆಫ್ ತ್ರಿವಿಕ್ರಮ್. ಭವ್ಯ ಅವರು ಒಂಥರ ಸೈಲೆಂಟ್ ಆಗಿದ್ರು ಒಂದು ಡಬಲ್ ಗೇಮ್ ಮಾಡ್ತಾರೆ ಮೇಡಮ್. ಅದಕ್ಕೆ ಬಿಗ್ ಬಾಸಲ್ಲಿ ಮಂಜಣ್ಣ ಇಲ್ಲಾಂದರೆ ಹನುಮಂತ ಇಬ್ಬರಲ್ಲಿ ಕಾಂಪಿಟೇಷನ್ ಇದೆ. ಅವರಿಬ್ಬರಲ್ಲಿ ಯಾರೋ ವಿನ್ನರ್ ಆಗ್ತಾರೆ. ಮ್ಯಾಮ್ ನನಗೆ ಬಿಗ್ ಬಾಸಲ್ಲಿ ಫಸ್ಟೇ ಗೌತಮಿ ಅವರು ಇಷ್ಟ ಆಯಿತು, ಅವ್ರು ಹೋಗ್ಬಿಟ್ರು. ಏನಂದೆ? ಇನ್ನೊಂದ್ಸಲ ಹೇಳು. ಮ್ಯಾಮ್ ನನಗೆ ಬಿಗ್ ಬಾಸಲ್ಲಿ ಫಸ್ಟೇ ಗೌತಮಿ ಅವರು ಇಷ್ಟ ಆಯಿತು. ಅವ್ರು ಹೋದ್ಮೇಲೆ ಮಂಜಣ್ಣ ಮತ್ತು ಹನುಮಂತ ಇಬ್ಬರು ಇಷ್ಟ. ಹನುಮಂತಾಗಿದ್ರೆ ತುಂಬ ಇನ್ನೂ ಖುಷಿ ಆಗುತ್ತೆ. ಹನುಮಂತು, ಯಾಕಂದ್ರೆ ನಮ್ದು ಯಾದಗಿರಿ. ಇದು ತ್ರಿವಿಕ್ರಮ್ ಅವ್ರಿಬ್ಬರ ಆಟ ಚೆನ್ನಾಗಿದೆ, ಅದಕ್ಕೆ. ಹಂಗೇನು ಹೇಳೋಕ್ಕಾಗಲ್ಲ ಮೇಡಮ್, ಅಷ್ಟೇ. ಸಾರಿ. ಹನುಮಂತ. ಮೋಕ್ಷಿತ ಅನ್ಸುತ್ತಮ್ಮ. ಸೆಕೆಂಡ್ ಪ್ಲೇಸು ಹನುಮಂತ. ಮೋಕ್ಷಿತ ಏನಿಲ್ಲ, ಚೆನ್ನಾಗಿ ಆಡಿದ್ದಾರೆ ಅವರು, ಚೆನ್ನಾಗಿ ಆಡೋರೆ. ಆಮೇಲೆ ಎಫೆಕ್ಟ್ ಎಲ್ಲ ಚೆನ್ನಾಗಿದೆ ಅವ್ರದ್ದು, ಚೆನ್ನಾಗಿ ಮಾಡಿದ್ದಾರೆ ಅವರು. ಭವ್ಯ ವಿನ್ನ ಅಲ್ಲ, ಯಾಕೆ ಅಂದರೆ ಇಲ್ಲ, ಅದೊಂಥರ 2 ಸಲ ಮೈಂಡ್ ಅವರು ಹುಡುಗಿಗೆ. ಹನುಮಂತ ಅವ್ನು ಚೆನ್ನಾಗಿ ಆಡ್ತಾನೆ. ತ್ರಿವಿಕ್ರಮ್ ಅವನು ಚೆನ್ನಾಗಿ ಆಡ್ತಾನೆ. ಭವ್ಯ ಅವ್ರು ಸುಮ್ಮನೆ ಏನೋ ಮಾಡ್ತಾಳೆ, ಚೀಟಿಂಗ್ ಮಾಡ್ತಾರೆ ಆಟ. ಹನುಮಂತಾಗಿ ಹೊಡೆದಿರೋದು. ಹನುಮಂತು ಅವರು ಟಾಸ್ಕಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ತುಂಬ ಹಳ್ಳಿಯಿಂದ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಹಾಂ, ಆಗ್ತಾ ಇದ್ದೀವಿ. ಜಿಯೋ ಸಿಮ್. ತ್ರಿವಿಕ್ರಮ್ ಬರ್ಬೋದು ಅನ್ಸುತ್ತೆ. ವಿನ್ ಆಗಬಾರ್ದು ಅಂತಂದರೆ ಭವ್ಯ. ಬಿಗ್ ಬಾಸ್ ಹನುಮಂತ ವಿನ್ ಆಗ್ಬೋದು. ನಂಗೆ ತುಂಬ ಇಷ್ಟ. ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಮು ಇಲ್ಲ ರಜತ್ ಬರ್ಬೋದು. ಓಕೆ ಹಾಂ, ನೋಡ್ತೀವಿ ಮೇಡಮ್. ತ್ರಿವಿಕ್ರಮ್ ಮೇಡಮ್, ನಮಗೆ ತುಂಬ ಇಷ್ಟ ಮೇಡಮ್. ಒಳ್ಳೆ ವ್ಯಕ್ತಿ. ಆಯ್ತು, ಪಕ್ಕನೇ ಒಳ್ಳೆ ವ್ಯಕ್ತಿ, ಒಳ್ಳೆ ವಿನ್ನರ್ ಮೇಡಮ್. ಸೆಕೆಂಡ್ ಬೇಕಾದ್ರೆ ಹನುಮಂತ ಬರಲಿ ಮೇಡಮ್. ರನ್ನರ್ ಅಪ್ ಇರಲಿ, ಪರವಾಗಿಲ್ಲ, ಅವನು ಚೆನ್ನಾಗಿ ಆಡಿದ್ದಾನೆ. ಬಟ್ ಸೆಕೆಂಡ್ ಪ್ಲೇಸಲ್ಲಿ ಅವ್ನು ಬರಲಿ ಮೇಡಮ್. ಫಸ್ಟ್ ತ್ರಿವಿಕ್ರಮೇ ಬರ್ಬೇಕು ನಮಗೆ. ಯಾರಂದರೆ ರಜತ್ ಬೇಡ ಬಿಡಿ. ಚೆನ್ನಾಗಿ ಆಡ್ತಾ ಇದ್ದಾರೆ, ನಿಯತ್ತಾಗಿ ಆಡ್ತಾ ಇದ್ದಾರೆ, ಆ ರೀಸನ್ಗೋಸ್ಕರ. ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಮ್ ಬರ್ಬೋದು. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ತ್ರಿವಿಕ್ರಮ್ ಅವ್ನು ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ, ಅವನು ಆಗ್ಬೇಕಂತ ಆಸೆ.
ಹನುಮಂತು. ಯಾರು ವಿನ್ ಆಗಬಾರ್ದು? ಭವ್ಯ. ಯಾಕೆ ಯಾಕೆ ನಂಗೆ ಇಷ್ಟ ಇಲ್ಲ ಅವಳು, ಯಾಕೆ ಇಷ್ಟ ಇಲ್ಲ ಓವರ್ ಆಕ್ಟಿಂಗ್ ಜಾಸ್ತಿ. ನಿಮ್ಗೆ?